ಹಲೋ ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ಬೀಜಗಳು ಬಿದ್ದು ತಾನಾಗೇ ಬಂದಿರೋ ಬಳ್ಳಿಗಳು ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡಿ. ವೆಲ್ಕಮ್ ಟು ಹನೀಸ್ ಗಾರ್ಡನ್. ಹಸಿರೇ ನಮ್ಮ ಉಸಿರು. ಯಾರಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನು ಮಾಡಿದ್ದು ದೊಡ್ಡ ಮಿಸ್ಟೇಕು. ಬಳ್ಳಿಗಳು ಬೆಳೆಯುವಾಗ ನಾನು ಅವಕ್ಕೆ ಸಪೋರ್ಟ್ ಕೊಡಲಾರ್ದೆ ಹಾಗೆ ಬಿಟ್ಬಿಟ್ಟಿದ್ದೀನಿ. ಈಗ ಗಿಡಗಳು ಭಾಳ ಚೆನ್ನಾಗಿ ಬೆಳೀತಾ ಇದೆ, ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಒಂದಕ್ಕೊಂದು ಒಂದೊಂದು ಪಾಟಲ್ಲಿ 3-4 ಗಿಡಗಳು. ಒಂದು ವೆರೈಟಿ ಹಾಗಲಕಾಯಿ ಇದ್ದರೆ ಇನ್ನೊಂದು ವೆರೈಟಿ ಹೀರೆಕಾಯಿ, ಅದು ಕೆಂಪು ಚಿಕ್ಕಡು, ಈ ಥರದ್ದೆಲ್ಲ ವೆರೈಟಿ ಕಾಯೆಲ್ಲ ಬಿಟ್ಕೊಂಡಿದೆ. ಇದು ನೋಡಿರಿ, ಲಾಂಗ್ ಬೀನ್ಸ್. ಇದು ನೋಡಿದ್ರಾ, ಇದು ಲಾಂಗ್ ಬೀನ್ಸ್ ಎಷ್ಟು ಉದ್ದ ಇದೆ. ಈ ಥರ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ. ಅದನ್ನು ನಾನು ಈಗೆಲ್ಲ ಬಿಡಿಸಿ ನೀಟಾಗಿ ಕಟ್ಟಿ ಮತ್ತೆ ಇವಾಗ ಅದಕ್ಕೆ ಸಪೋರ್ಟ್ ಕೊಡಬೇಕು. ಇಲ್ಲ ಅಂದರೆ ಗಿಡಗಳು ಸರಿಯಾಗಿ ಬೆಳೆಯೋದಿಲ್ಲ. ಈಗ ಕಟ್ ಮಾಡುವಾಗ ಈ ಥರ ಎಲ್ಲ ಸ್ಟೆಮ್ಸ್ ಎಲ್ಲ ಕಟ್ಟಾಗಿದೆ. ಹಂಗೆ ಕಟ್ಟಾದರೂ ಅಲ್ಲಿಂದ ಮತ್ತೆ ಬರುತ್ತೆ. ಅದನ್ನು 3G ಕಟ್ಟಿಂಗ್ ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಸ್ಟೆಮ್ನ ಕಟ್ ಮಾಡಿದರೆ ಸೈಡಲ್ಲಿಂದ ಹೊಸ ಸ್ಟೆಮ್ಸ್ ಬರುತ್ತೆ. ಬಳ್ಳಿಗಳಿಗೆ ಯಾವಾಗಲೂ 3G ಕಟ್ಟಿಂಗ್ ಮಾಡಿದರೆ ನಮಗೆ ಬ್ರಾಂಚಸ್ ಜಾಸ್ತಿ ಬರುತ್ತೆ. ಬ್ರಾಂಚಸ್ ಜಾಸ್ತಿ ಆದಾಗ ನಮಗೆ ಕಾಯಿ ಕೂಡ ಜಾಸ್ತಿ ಬರುತ್ತೆ. ನಾವು ಯಾವಾಗಲೂ ಮಣ್ಣಿಂದ ಒಂದು 3-4 ಇಂಚಸ್ಸಷ್ಟು ಎಲೆಗಳನ್ನ ಯಾವುದನ್ನು ಇಡ್ಬೋದು. ಯಾವುದೇ ಆಗಿರಲಿ, ಫ್ಲವರಿಂಗ್ ಪ್ಲ್ಯಾಂಟ್ಸ್ ಆಗಿರಲಿ, ಈ ಥರ ಕ್ರೀಪರ್ಸ್ ಆಗಿರಲಿ, ಯಾವುದೇ ಗಿಡ ಆಗಿರಲಿ, ಮಣ್ಣಿನಿಂದ ಒಂದು 3-4 ಇಂಚಸ್ಸಷ್ಟು ನಾವು ಎಲೆಗಳನ್ನ ಬೆಳೀಲಿಕ್ಕೆ ಬಿಡಬಾರ್ದು. ಹೈಬಿಸ್ಕಸ್ ಆಗಿರಲಿ, ಕೆಳಗಡೆ ಬರೋ ಬ್ರಾಂಚಸ್ನ, ಕೆಳಗಡೆ ಬರೋ ಲೀವ್ಸ್ನೆಲ್ಲ ನಾವು ಕಟ್ ಮಾಡಿ ತೆಗಿಬೇಕು. ಆವಾಗ ನಮಗೆ ಗಾಳಿ ಬೆಳಕು ಎಲ್ಲ ಗಿಡಗಳಿಗೆ ಚೆನ್ನಾಗಿ ಸಿಗುತ್ತೆ, ರೋಗಗಳು ಕಡಿಮೆ ಆಗುತ್ತೆ. ಇಲ್ಲಾಂದರೆ ನೀರು ತಾಕಿ ಫಂಗಲ್ ಇನ್ಫೆಕ್ಷನ್ಸ್ ಆಗೋದು, ಆ ಥರದ್ದೆಲ್ಲ ಬರುತ್ತೆ. ಇದರಲ್ಲಿ ಒಂದು ಲಾಂಗ್ ಬೀನ್ಸ್ ಗಿಡ ಕೂಡ ಇದೆ ನೋಡಿರಿ. ಇದೇ ಲಾಂಗ್ ಬೀನ್ಸ್. ನಾವು ಇವಾಗ ಇದಕ್ಕೆ ಮುಂಚೆ ನೋಡಿದ್ವಲ್ಲ ಇಷ್ಟಿಷ್ಟುದ್ದ, ಆ ಥರದ್ದು ಲಾಂಗ್ ಬೀನ್ಸ್. ಅದು ಬೀಜ ಬಿದ್ದು ಬಂದಿದೆ. 3-4 ಗಿಡ ಇದೆ. ಇದರಲ್ಲಿ ಒಂದು ಗಿಡ ಇದೆ. ಇದರಲ್ಲಿ ಆಲ್ರೆಡಿ ಈಗ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ, ಹೂ ಬಿಡ್ತಾ ಇದೆ. ಈ ಸ್ಟೇಜಲ್ಲಿ ನಾವು ಕಂಪಲ್ಸರಿಯಾಗಿ ಗಿಡಗಳಿಗೆ ಯಾವುದೋ ಒಂದು ಗೊಬ್ಬರನ ಕೊಡಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಆದರೂ ಕೊಡ್ಬೋದು, ಮನೇಲಿ ಮಾಡ್ಕೊಂಡಿರೋ ಕಾಂಪೋಸ್ಟಿಂದ ಮಾಡಿರೋ ಗೊಬ್ಬರ ಆದರೂ ಕೊಡ್ಬೋದು. ನಾನು ಈ ಸಲ ಬೇರೆ ಕಡೆಯಿಂದ ವರ್ಮಿ ಕಾಂಪೋಸ್ಟ್ ತರಿಸಿದ್ದೆ, ಅದನ್ನು ಕೊಡ್ತಿದ್ದೀನಿ. ಅದರಲ್ಲಿ ನನಗೆ ಅರ್ಥವಂಶ ಭಾಳ ಇದೆ. ಅದಕ್ಕೋಸ್ಕರ ಗಿಡಗಳು ಚೆನ್ನಾಗಿ ಇನ್ನೂ ಫಲವತ್ತತೆ ಆಗುತ್ತೆ ಅಂಥೇಳಿ ನಾನು ಈ ಸಲ ಎಲ್ಲದಕ್ಕೂ ಇದಕ್ಕೆ ವರ್ಮಿ ಕಾಂಪೋಸ್ಟ್ ಕೊಡ್ತೀನಿ. ತೋರಿಸ್ತೀನಿ ನಾನು ನಿಮ್ಗೆ ಏನೇನು ಕೊಡ್ತಿದ್ದೀನಿ ಅಂತ. ವಿಡಿಯೋನ ಲಾಸ್ಟ್ವರೆಗೂ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಹೊಸ್ದಾಗಿ ಚಾನಲ್ ನೋಡೋರಿಗೆ, ಹೊಸ್ದಾಗಿ ಗಾರ್ಡನ್ ಮಾಡೋರಿಗೆ ಇವೆಲ್ಲ ಟಿಪ್ಸ್ ಹೇಳ್ತಿದ್ದೀನಿ. ಮಾಡೋರಿಗೆ ಆಲ್ರೆಡಿ ಗೊತ್ತಿರುತ್ತೆ ನೋಡಿ. ಇದರಲ್ಲಿ ಒಂದು ಹೀರೆಕಾಯಿ ಬಳ್ಳಿ, ಒಂದು ಕೆಂಪು ಚಿಕ್ಕಡು, ಒಂದು ಹಾಗಲಕಾಯಿ ಬಳ್ಳಿ, ಎಲ್ಲ ಬಳ್ಳಿಗಳು ಎಷ್ಟೊಂದಿದೆ ನೋಡಿರಿ. ಒಂದು 4-5 ಹಾಗಲಕಾಯಿ ಬಳ್ಳಿ ಇತ್ತು. ಇದರಲ್ಲಿ 3-4 ತೆಗೆದುಬಿಟ್ಟಿದ್ದೀನಿ. ಸರಿಯಾಗಿ ಬೆಳೆದೇ ಇರೋದನ್ನು ಇಟ್ಕೊಂಡು ವೇಸ್ಟು, ಅದನ್ನು ತೆಗೆದು ಬಿಸಾಕಬೇಕು. ಯಾವುದು ಒಳ್ಳೆ ಸ್ಟೆಮ್ ಇದೆ, ಸ್ಟ್ರೆಂತಾಗಿ ಬೆಳೀತಾ ಇದೆ, ಆ ಗಿಡಗಳನ್ನ ಇಟ್ಕೊಂಡ್ರೆ ಸಾಕು ನೋಡಿ. ಇದರಲ್ಲೂ ಅಷ್ಟೆ, ಇದು ನನ್ನ ಕಸ ಎಲ್ಲ ತೆಗೆದು, ಎಲೆಗಳು ಕಸ ಎಲ್ಲ ತೆಗೆದು ಒಂದು ಪಾಟಲ್ಲಿ ಹಾಕಿದ್ದೆ. ಅದರಲ್ಲಿ ಬಿದ್ದು ಬಂದಿರೋ ಗಿಡಗಳು ಅಷ್ಟೊಂದು ಗಿಡಗಳು ಬಂದಿದೆ. ಅದನ್ನು ನಾನು ಏನೂ ಟಚ್ ಮಾಡ್ತಾಯಿಲ್ಲ. ಗಿಡಗಳು ಕೂಡ ಎಕ್ಸ್ಟ್ರಾ ಇರೋವನ್ನು ತೆಗಿತಾಯಿಲ್ಲ. ನಾನು ಒಂದೊಂದು ಪಾಟಲ್ಲಿ 2-3 ಗಿಡಗಳಿತ್ತು. ಆ ಗಿಡಗಳನ್ನೆಲ್ಲ ತೆಗೆದು 1-2 ಗಿಡ ಯಾವುದು ಚೆನ್ನಾಗಿ ಬೆಳೆದಿದೆ ಅದನ್ನಷ್ಟೇ ಒಂದು ಕಟ್ಟಿಗೆ ಕೊಟ್ಟು ಅದಕ್ಕೆ ಸಪೋರ್ಟ್ ಕೊಟ್ಟು ಗಿಡನ ನೀಟಾಗಿ ಈಗ ನಾನು ಬಳ್ಳಿಗೆ ಹಬ್ಬಿಸ್ತಾ ಇದ್ದೀನಿ. ನೆಟ್ ಮೇಲೆ ಹಬ್ಬಿಸ್ತಾ ಇದ್ದೀನಿ ಇವನ್ನೆಲ್ಲ. ಇವಕ್ಕೆ ನೆಟ್ ಸಪೋರ್ಟ್ ಬೇಕೇ ಬೇಕು. ಲಾಸ್ಟ್ ಟೈಮ್ ನೋಡಿಸಿದ್ದೀನಿ ನಾನು. ನೆಟ್ನ ನಾನು ಆನ್ಲೈನಲ್ಲಿ ತರಿಸಿ ಹಾಕಿದ್ದೀನಿ. ಇವನ್ನೆಲ್ಲ ನೆಟ್ಟಿಗೆ ಸಪೋರ್ಟ್ ಕೊಟ್ವಿ ಅಂತಂದರೆ ನೆಟ್ ಮೇಲೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಇದು ನಾನು ಹೊಸ ಮಣ್ಣನ್ನು ಹಾಕೇ ಇಲ್ಲ, ಹಳೆ ಮಣ್ಣೆ. ಲಾಸ್ಟ್ ಟೈಮ್ ಬೆಳೆದಿರೋ ಗಿಡಗಳಲ್ಲೇ ಅದೇ ಮಣ್ಣಿದೆ.
ಅದರಲ್ಲೇ ಬಿದ್ದಿರೋ ಬೀಜಗಳನ್ನ ನಾನು ತೆಗೆದು ಇನ್ನೊಂದು ಪಾಟಿಗೆ ರೀಪಾಟು ಮಾಡಿಲ್ಲ. ಇದಕ್ಕೆ ನಾವು ಇವಾಗ ಚೆನ್ನಾಗಿ ಗೊಬ್ಬರ ಕೊಟ್ಟು ಮಣ್ಣನ್ನು ಮತ್ತೆ ಫಲವತ್ತತೆಯಾಗಿ ಮಾಡಬೇಕು. ನಾವು ಪ್ರತಿ ಸಲ ಮಣ್ಣು ಚೇಂಜ್ ಮಾಡೋಕ್ಕೆ ಹೊಸ ಮಣ್ಣನ್ನು ತೊಗೊಂಡು ಬರೋಕ್ಕಾಗಲ್ಲ. ಇರೋ ಮಣ್ಣನ್ನೇ ನಾವು ಗೊಬ್ಬರ ಕೊಟ್ಟು ಅದನ್ನು ಚೆನ್ನಾಗಿ ಫಲವತ್ತತೆ ಮಣ್ಣಾಗಿ ಮಾಡಿಕೊಂಡು ನಮಗೆಷ್ಟು ಬೇಕೋ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನಾವು ಕಾಯಿಗಳನ್ನ ಈಸಿಯಾಗಿ ಟೆರೆಸ್ ಮೇಲೆ ಬೆಳ್ಕೊಬೋದು. ನೋಡಿರಿ, ಎಲ್ಲ ತೆಗೆದು ನೀಟಾಗಿ ಒಂದೊಂದೇ ಸಪೋರ್ಟ್ ಕೊಟ್ಟು ಎಕ್ಸ್ಟ್ರಾ ಇರೋ ಗಿಡಗಳನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ನಾನು. ನೋಡಿ, ಈ ಥರ ಗಾಳಿ ಬೆಳಕು ಬರಬೇಕು ಮಣ್ಣಿಗೆ. ಇದರಲ್ಲೂ ಹಂಗೆ ಇದೆ ನೋಡಿ. ಇದರಲ್ಲಿ ರುದ್ರಾಕ್ಷಿ ಗಿಡಗಳಂತೂ ಭಾಳ ಬೆಳ್ಕೊಂಡಿಬಿಟ್ಟಿದೆ. ಒಂದೆರಡು ಪಾಟಲ್ಲಿ ರುದ್ರಾಕ್ಷಿ ಗಿಡ ಇದೆ, ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ. ಇದರಲ್ಲಿ ಕಾಯಿ ಕೂಡ ಸ್ಟಾರ್ಟ್ ಆಗಿದೆ ನೋಡಿ. ಇದು ಚಿಕ್ಕದು ಇದು ಹಾಗಲಕಾಯಿ, ಇನ್ನೊಂದು ಸ್ವಲ್ಪ ದೊಡ್ಡದು ಬರುತ್ತೆ ಅಷ್ಟೇ. ಅದು ಒಂದು 3-4 ವೆರೈಟೀಸ್ ಇದೆ. ಇದರಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿರಿ, ಎಷ್ಟೊಂದು ಹೂವು ಇದೆ. ಎಲ್ಲ ಮೇಲ್ ಫ್ಲವರ್ಸೇ ಇವು ನೋಡಿ. ಈ ಥರ ಬಿದ್ದಾಗ ನಮ್ಗೆ ಎಲ್ಲಿ ಹೋಗುತ್ತೋ, ಅದು ಎಲ್ಲಿ ಸಪೋರ್ಟ್ ಸಿಗುತ್ತೋ ಗೊತ್ತಿಲ್ಲ. ಇದು ಹಂಗೆ ಬಿದ್ದಿತ್ತು, ಭಾಳ ಉದ್ದ ಸ್ಟೆಮ್ ಬಂದುಬಿಟ್ಟಿತ್ತು. ಆ ಬಳ್ಳಿಗಳನ್ನೆಲ್ಲ ನೀಟಾಗಿ ಬಿಡಿಸಿ ಎಲ್ಲ ನೆಟ್ ಮೇಲೆ ಹಬ್ಬಿಸ್ಬಿಟ್ಟಿದ್ದೀನಿ ನೋಡಿ. ಕೆಳಗಡೆ ಯಾವಾಗಲೂ ಇಷ್ಟಿಷ್ಟು ಅಗಲ ಇರೋ ಎಲೆಗಳು, ಹಳೆ ಎಲೆಗಳನ್ನೆಲ್ಲ ತೆಗಿಬೇಕು ನಾವು. ತೆಗೆದಾಗ ನಮಗೆ ಕಾಯಿ ಜಾಸ್ತಿ ಬರುತ್ತೆ. ಎಲೆನೇ ಜಾಸ್ತಿ ಬೆಳೀತಾ ಬೆಳೆಯಕ್ಕೆ ಬಿಟ್ಟರೆ ನಮಗೆ ಕಾಯಿ ಜಾಸ್ತಿ ಬರೋದಿಲ್ಲ. ಅದಕ್ಕೆ ನಾವು ಆದಷ್ಟು ಒಣಗಿದ ಎಲೆಗಳು, ಹಳೆ ಎಲೆಗಳು, ದೊಡ್ಡ ಎಲೆಗಳು ಯಾವುದಾದ್ರೂ ಕೆಳಗಡೆ ಇರೋ ಎಲೆಗಳಿದ್ದರೆ ಅವಾಗ ತೆಗಿತಾ ಇರಬೇಕು. ತೆಗೆದಾಗ ಗಿಡ ಚೆನ್ನಾಗಿ ಬೆಳೆಯುತ್ತೆ. ನಾವು ಕೊಡೋ ಪೋಷಕಾಂಶಗಳು ನಮಗೆ ಕಾಯಿಗೆ ಕೊಡೋದಕ್ಕೆ ಸಹಾಯ ಆಗುತ್ತೆ. ಇಲ್ಲಾಂದರೆ ಎಲೆಗಳಿಗೆ ಅದ್ರ ಬೇಕಾಗಿರೋ ಅಷ್ಟು ನ್ಯೂಟ್ರಿಷನ್ಸ್ ಎಲ್ಲ ಎಲೆಗಳು ಬೆಳೆಯೋದಕ್ಕೆ ತಗೊಳುತ್ತೆ. ಎಲೆಗಳಿಂದ ನಮಗೇನು ಉಪಯೋಗ ಇಲ್ಲ. ಅದಕ್ಕೆ ನಾವು ಯಾವಾಗಲೂ ಕಾಯಿ ಜಾಸ್ತಿ ಬರಬೇಕು ಅಂದರೆ ನಾವು ಆದಷ್ಟು ಆಗಾಗ ಎಲೆಗಳನ್ನ ಕಟ್ ಮಾಡ್ತಾ ಇರಬೇಕು ನೋಡಿ. ಇದೆಲ್ಲ ಬೆಳೆದಿರೋ ಹುಲ್ಲೆಲ್ಲ ತೆಗೆದು ನೀಟಾಗಿ ಮಣ್ಣನ್ನೆಲ್ಲ ಹದ ಮಾಡಿ ಗೊಬ್ಬರ ಕೊಡ್ತಾಯಿದ್ದೀನಿ. ಇದು ನೋಡಿ, ಇದು ಇನ್ನೊಂದು ವೆರೈಟಿ ಚೌಳೆಕಾಯಿ ನೋಡಿರಿ. ಇದ್ರ ಫ್ಲವರ್ಸು ವೈಟ್ ಕಲರ್ ಇರುತ್ತೆ. ಕೆಂಪು ಚಿಕ್ಕಡು ಅಂತ ಹೇಳ್ತಿದ್ದೀನಲ್ಲ, ಅದರ ಫ್ಲವರ್ಸು ವೈಲೆಟ್ ಕಲರ್ ಇರುತ್ತೆ. ನಾನು ಫ್ಲವರಿಂಗ್ ಆದಾಗ ತೋರಿಸ್ತೀನಿ. ಇದು ನೋಡಿರಿ, ಇದು ಆಲ್ರೆಡಿ ಫ್ಲವರಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದು ರೆಗ್ಯುಲರಾಗಿ ಮಾರ್ಕೆಟಲ್ಲಿ ಸಿಗುವಂತಹ ಇದು. ಇದರಲ್ಲಿ 2-3 ವೆರೈಟಿ ಇದೆ. ಯಾವ್ದ್ಯಾವ್ದು ಬರುತ್ತೋ ಬಂದಾಗ ಗೊತ್ತಾಗುತ್ತೆ ನಮಗೆ ಯಾವ್ದು ಎಲ್ಲಿ ಬರ್ತಾ ಇದೆ ಅಂತೇಳಿ ನೋಡಿ. ನೀಟಾಗಿ ಈ ಥರ ಎಲ್ಲ ಹಬ್ಬಿಸಿ ಫಸ್ಟೇ ಸ್ಟಾರ್ಟಿಂಗ್ ಕಟ್ಕೊಂಡ್ಬಿಟ್ರೆ ನಮಗೆ ಇಷ್ಟೊಂದು ಶ್ರಮ ಇರೋದಿಲ್ಲ. ನಾನು ಮಾಡಿದ್ದು ದೊಡ್ಡ ಮಿಸ್ಟೇಕು. ಯಾರಾದರೂ ಹೊಸದಾಗಿ ಗಾರ್ಡನ್ ಮಾಡೋರು ಸ್ಟಾರ್ಟಿಂಗೇ ಒಂದು ಸ್ವಲ್ಪ ಗಿಡ ಬೆಳೆದ ಕೂಡಲೇ ಅದಕ್ಕೆ ಹಗ್ಗ ಕಟ್ಟಿ ಸಪೋರ್ಟ್ ಕೊಟ್ಬಿಡಿ. ಗಿಡ ಸ್ಟ್ರೇಟಾಗಿ ಬೆಳೆಯುತ್ತೆ, ನೀಟಾಗಿ ಬೆಳೆಯುತ್ತೆ. ಇಷ್ಟೊಂದು ಬೆಳೆದ ಮೇಲೆ ನಾವು ತೆಗಿಯೋದು ಕಷ್ಟ, ಅಂದರೆ ಕಟ್ಟಾಗ್ತಾ ಇರುತ್ತೆ ಬಳ್ಳಿಗಳು. ನೋಡಿರಿ ಎಷ್ಟು ನೀಟಾಗಿ ಹಬ್ಕೊಂಡಿದೆ ನೋಡಿರಿ. ಈಗೆಲ್ಲ ಗಿಡಗಳೆಲ್ಲ ತೆಗೆದು ಇದಿಷ್ಟು ವೇಸ್ಟ್ ಬಂದಿದೆ. ಎಕ್ಸ್ಟ್ರಾ ಇರೋ ಗಿಡಗಳನ್ನೆಲ್ಲ ತೆಗೆದು ಇದು ಮಾಡಿದ್ದೀನಿ ನಾನು. ಈ ಥರ ಲಾಂಗ್ ಬೀನ್ಸ್ ಕೂಡ 3-4 ಇದೆ ಇದರಲ್ಲಿ ನೋಡಿ. ಈ ಥರ ನಾವು ಮನೆಯಲ್ಲೇ ಈಸಿಯಾಗಿ ಆರ್ಗ್ಯಾನಿಕ್ಕಾಗಿ ನಾವು ಬೆಳೆಸ್ಕೋಬೋದು. ಒಳ್ಳೆ ಟೇಸ್ಟ್ ಇರುತ್ತೆ, ಹೆಲ್ದಿ ಕೂಡ. ನಾವು ಹೊರಗಡೆ ತರೋದಕ್ಕಿಂತ ಮನೇಲಿ ಬೆಳೆಸ್ಕೊಂಡು ಮಾಡ್ಕೊಂಡು ತಿನ್ನೋದ್ರಲ್ಲಿರೋ ಅಷ್ಟು ತೃಪ್ತಿ ಹೊರಗಡೆಯಿಂದ ತೊಗೊಂಡು ಬಂದರೆ ಇರೋದಿಲ್ಲ ಅನಿಸುತ್ತೆ. ಇದಕ್ಕೆ ನಾನು ಎಲ್ಲ ಗಿಡಗಳಿಗೂ ಇವತ್ತು ಗೊಬ್ಬರ ಕೊಡ್ತಾಯಿದ್ದೀನಿ. ನಾನು ಜುಲೈ 1ಗೆ ವಿಡಿಯೋ ಇಟ್ಟಿದ್ದು 15 ದಿವಸ. ಇವತ್ತು 15-20 ದಿವಸದಲ್ಲಿ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿರಿ. 22 ಡೇಸ್ದು ಇದು ಗಿಡಗಳು ಇವೆಲ್ಲ. ಇದಕ್ಕೆ ನಾನು ವರ್ಮಿ ಕಾಂಪೋಸ್ಟ್ ಕೊಟ್ಟಿದ್ದೀನಿ. ಇದು ಒಂದು ಸ್ವಲ್ಪ ಫಂಗಿಸೈಡ್ ಹಾಕ್ತಿದ್ದೀನಿ, ಯಾಕೆಂದರೆ ಇದು ಹಳೆಯ ಮಣ್ಣಿದು. ಇದಕ್ಕೊಂಚೂರು ಫಂಗಿಸೈಡು, ರಾಕ್ ಫಾಸ್ಫೇಟ್ ಕೊಡ್ತಾಯಿದ್ದೀನಿ. ಯಾರಾದರೂ ನಮಗೆ ಬೋನ್ ಮಿಲ್ ಕೊಡೋದು ಇಷ್ಟ ಇಲ್ಲ ಅಂತಂದರೆ ಅವ್ರು ರಾಕ್ ಫಾಸ್ಫೇಟ್ ಕೂಡ ಕೊಡ್ಬೋದು. ನಾನೀಗ ಎಲ್ಲನೂ ಕೊಡ್ತಾಯಿದ್ದೀನಿ. ಎಪ್ಸಮ್ ಸಾಲ್ಟು, ರಾಕ್ ಫಾಸ್ಫೇಟು, ನೀಮ್ ಕೇಕು. ಇದು ನೀಮ್ ಕೇಕ್ ಎಲ್ಲ ಕಡೆ ಸಿಗುತ್ತೆ. ನಮಗೆ ಕೆ ಜಿ ಗಟ್ಟಲೆ ಲೂಸಾಗಿ ಕೂಡ ಸಿಗುತ್ತೆ. ಇದನ್ನು ನಾವು
ರೆಗ್ಯುಲರ್ ಆಗಿ ಗೊಬ್ಬರ ಕೊಡುವಾಗ ಇದನ್ನು ಕೊಡ್ತಾ ಇದ್ವಿ ಅಂತಂದರೆ ಮಣ್ಣಲ್ಲಿ ರೋಗಗಳು ಜಾಸ್ತಿ ಬರೋದಿಲ್ಲ, ನೆಮಟೋಡ್ಸ್ ಬರೋದಿಲ್ಲ, ಗಿಡಗಳಿಗೆ ಬೇಗ ಫಂಗಸ್ ಇನ್ಫೆಕ್ಷನ್ ಆಗಲ್ಲ, ರೂಟ್ಸಿಗೆ ಬರೋವಂಥ ರೋಗಗಳು ಬರಲ್ಲ. ಎಪ್ಸಮ್ ಸಾಲ್ಟ್ ಹಾಕೋದ್ರಿಂದ ನಮಗೆ ರಿಚ್ ಮೆಗ್ನೀಷಿಯಮ್ ಜಾಸ್ತಿ ಸಿಗುತ್ತೆ. ಇದಾದಮೇಲೆ ಗಿಡ ಬೆಳೆದಂಗೆಲ್ಲ ನಮಗೆ ಕಾಯಿ ಹೂವು ಬಿಡುವಾಗ ಅವಕ್ಕೆ ಆ ಸ್ಟೇಜಿಗೆ ಯಾವ ರೀತಿಯಾದ ಗೊಬ್ಬರ ಕೊಡಬೇಕು, ಲಿಕ್ವಿಡ್ ಫರ್ಟಿಲೈಸರ್ಸು ಸ್ಟಾರ್ಟ್ ಮಾಡಬೇಕು, ಅವಾಗ ಏನೇನು ಕೊಡ್ತೀನಿ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಈ ಥರ ಎಲ್ಲ ನ್ಯೂಟ್ರಿಷನ್ಸ್ ಇರೋದು NPK, ಮೆಗ್ನೀಷಿಯಮು, ಕ್ಯಾಲ್ಶಿಯಮು ಎಲ್ಲ ಇರೋದನ್ನು ನಾನು ಈಗ ಸದ್ಯಕ್ಕೆ ಕೊಡ್ತಾಯಿದ್ದೀನಿ. ಆಮೇಲೆ ನೀಡ್ ಇರೋದನ್ನು ನೋಡಿಕೊಂಡು ನಾವು ಕೊಟ್ಕೊಳ್ತಾ ಹೋಗ್ಬೋದು. ಯಾವಾಗಲೂ ರೂಟ್ಸಿಗಿಂತ ಸ್ವಲ್ಪ ದೂರ ಹಾಕಬೇಕು ಗೊಬ್ಬರನ. ಸ್ವಲ್ಪ ಮಣ್ಣು ತೆಗೆದು ಗೊಬ್ಬರ ಎಲ್ಲ ಹಾಕಿ ನಾವು ಮುಚ್ಚಬೇಕು. ರೂಟ್ಸ್ ಹತ್ರ ನಾವು ಗೊಬ್ಬರನ ಕೊಡಬಾರ್ದು, ಒಂದು ಸ್ವಲ್ಪ ದೂರ ಕೊಡಬೇಕು. ಈ ಥರ ಹುಲ್ಲು ಒಣಗಿದ್ದೆಲೆಗಳು ಎಲ್ಲ ಇದ್ದರೆ ನಾವು ತೆಗಿತಾ ಇದ್ದರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ನೋಡಿರಿ, ಈ ಥರ ದೂರದಿಂದ ತೆಗೆದು ನಾವು ಮತ್ತೆ ಅದನ್ನು ಮಣ್ಣು ಮುಚ್ಚಿದ್ವಿ ಅಂತಂದರೆ ಹೊಸ್ದಾಗಿ ಮಾಡೋರಿಗೆ ಹೇಳ್ತಾ ಇದ್ದೀನಿ. ನೋಡಿರಿ, ಈ ಥರ ಎಲ್ಲ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.